ಕ್ಯಾನ್ಸರ್ ಅಂತಂದ್ರೆ ಸಹಜವಾಗಿ ಎಲ್ರಿಗೂ ಕೂಡ. ಸೊ ನಿಮ್ಗೆ ನಿಮ್ ವಿಚಾರದಲ್ಲಿ ಏನ್ ಕ್ಯಾನ್ಸರ್ ಆಯ್ತು, ಹೇಗ್ ಗೊತ್ತಾಯ್ತು ನಿಮ್ಗೆ, ಯಾವಾಗ ಗೊತ್ತಾಯ್ತು? ಸೊ ನಿಮ್ಮ ಲೈಫ್ ಜರ್ನಿನ ಶೇರ್ ಮಾಡ್ಕೊಳ್ಳಿ. ನನಗೆ ಐ ಆಮ್ ಬರೀ 6 ತಿಂಗಳಾಯ್ತು ಇಲ್ಲಿ. ಐ ಮೀನ್ ಇನ್ ದಿಸ್ ಜರ್ನಿ. ಜಾನ್ವರಿ ಐ ಕೇಮ್ ಟು ನೋ ಡಿಸ್ಚಾರ್ಜ್ ಅಂತ ಶುರು ಆಯಿತು. ಆ್ಯಂಡ್ ಫಸ್ಟ್ ನಾನು ಹೋಗಿ ನನ್ನ ಅಕ್ಕ ಹಾಸ್ಪಿಟ್ಲಲ್ಲಿ, ಅಪೋಲೋ ಹಾಸ್ಪಿಟಲಲ್ಲಿ ಇರೋದು. ಐ ರೀಚ್ಡ್ ಔಟ್ ಟು ಹರ್ ಇಮ್ಮಿಡಿಯೇಟ್ಲಿ. ಅವರು ನನಗೆ ಡಾಕ್ಟರ್ ಜಯಂತಿ ತುಮ್ಸಿ ಅಪೋಲೋಲಿರೋರು ಬ್ರೆಸ್ಟ್ ಆನ್ಕಾಲಜಿಸ್ಟು. She guided me immediately into getting a mammogram done and biopsy and all that. ನನಗೆ ಗೊತ್ತಾಗಿದ್ದು it was stage 0. That shocked me. Stage 0 ಅಲ್ಲಿ ಇಷ್ಟು ದೊಡ್ಡ ಸರ್ಜರಿ ಆಗೋ ಚಾನ್ಸ್ ಇದೆಯಾ? ದಟ್ ವಾಸ್ ಮೈ ಒಂದು ಶಾಕ್ ಆಗಿ ಬಂತು. ಆ್ಯಂಡ್ ಇಮಿಡಿಯೇಟ್ಲಿ ಐ ಥಿಂಕ್ 5 ದಿನದಲ್ಲಿ ಸರ್ಜರಿನೂ ಆಯಿತು. ಐ ಥಿಂಕ್ 3 days ಹಾಸ್ಪಿಟ್ಲಲ್ಲೂ ಇದ್ದೆ. ಬಟ್ ಐ ಮೀನ್ ದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಅವರಿಂದ ಐ ಡೋಂಟ್ ನೋ, ಇಟ್ಸ್ ಸಮೌ ಆ ಜರ್ನಿನೇ ಮುಂದೆ ಬರೆದು. ಐ ಥಿಂಕ್ ವಿದಿನ್ 1 month ಐ ವಾಸ್ ಅಪ್ ಆ್ಯಂಡ್ ಅಬೌಟ್. ಓಡೋದಕ್ಕೆ ಶುರು ಮಾಡಿದ್ದೆ. 1.5 ತಿಂಗಳಲ್ಲಿ ಒಂದು ಸ್ಮಾಲ್ ರೌಂಡ್ ಕಾರಲ್ಲಿ ಓಡಿಸಿ ಐ ವಾಸ್ ಏಬಲ್ ಟು ರೈಡ್ ದ ಕಾರ್. ಆ್ಯಂಡ್ ಐ ವಾಸ್ ಕ್ಲಿಯರ್ಡ್. ಐ ಥಿಂಕ್ 2 months ಐ ವಾಸ್ ಎಲ್ಲನೂ ಮಾಡೋದಕ್ಕೂ ಐ ವಾಸ್ ಅಲೌಡ್ ಟು ಡೂ. ಐ ಸ್ಟಾರ್ಟೆಡ್ ವರ್ಕಿಂಗ್ ವಿದಿನ್ 10 days. 10 ದಿನದಲ್ಲಿ ಕೆಲಸದಲ್ಲೂ ವಾಪಸ್ ಹೊರಟೋಗ್ಬಿಟ್ಟೆ. ಸೊ ಕಷ್ಟ, ಬಟ್ ಇಟ್ಸ್ ಗೋಯಿಂಗ್ ಆನ್. ಬಟ್ ಏನ್ ಸಿಂಟಮ್ಸ್ ಇತ್ತಾ ಮೇಡಮ್ ನಿಮ್ಗೆ ಏನಾದ್ರು? I noticed a discharge, a watery discharge. ನಾನು ಇಮಿಡಿಯೇಟಾಗಿ ಗೂಗಲ್ಗೆ ಹೋದೆ. ಎಲ್ಲರೂ ಹೋಗ್ತವಲ್ಲ, ಗೂಗಲ್ಗೆ ಹೋದೆ. ಅದೇನೋ ಅಂತು, ಮ್ಯಾಸ್ಟೈಟಿಸು, ಪೆರಿಮೆನೋಪಾಸ್. ನನಗೆ ಅದೇನೋ ಸೆಟಲ್ ಆಗಿಲ್ಲ. ಇಮಿಡಿಯೇಟಾಗಿ ನನ್ನ ಕಸನ್ಗೆ ಫೋನ್ ಮಾಡಿ ಕೇಳಿದೆ ಏನಿದೆ ಅಂತ. ನೋ ಅದೆಲ್ಲ ನೋಡೋಕೆ ಹೋಗಬೇಡ, ಗೂಗಲೆಲ್ಲ ಕತೆಗಳು ಕೊಡುತ್ತೆ. ಅದೇ ಯಾರು ಹೇಳಿದ್ರಲ್ಲ, ವಾಟ್ಸಪ್ ಯೂನಿವರ್ಸಿಟಿ, ಗೂಗಲ್ ಯೂನಿವರ್ಸಿಟಿ ಅಂತ. ಸೊ best is to reach out to the doctor, follow instructions, go to the tea of it. They are the best. ಓಕೆ, ನಿಮಗೆ ಭಯ ಆಯ್ತಾ ಕೀಮೋ ಬಗ್ಗೆ ಆಗಲಿ? Chemo more than anything ನಮ್ಮ ಕೂದಲು, ನಮ್ಮ ಕೇಶ ಹೋಗೋದು. ಸೊ ದ್ಯಾಟ್ ಆ ಭಯ, ಕೆಮೋ, ರೇಡಿಯೇಷನ್. ಐವ್ ಹರ್ಡ್ ಆಫ್ ವಾಮಿಟಿಂಗ್, ಐವ್ ಹರ್ಡ್ ಆಫ್ ಸ್ಕಿನ್. ಐ ಹ್ಯಾವ್ ಸೀನ್, ನನ್ನ ದೊಡ್ಡಮ್ಮನೇ ಹ್ಯಾಸ್ ಗಾನ್ ಥ್ರೂ ದಿಸ್. ಸೊ ಎಲ್ಲ ನೋಡಿ ದಟ್ ಆ ಭಯ, ಆ ಫಿಯರು, ಆ ಭಯ, ಕೂದಲು ಹೋದರೆ, ಬೋಳ್ಮಂಡೆ ಆದರೆ ಅದು ಹೆಂಗಿರ್ಬೇಕಪ್ಪ, ವಿಗ್ ತರಿಸೋದ, ಏನೇನೋ ತಲೆಯಲ್ಲಿ ಆ ವಿಚಾರಗಳು ಬರೋದು ತುಂಬ ಇತ್ತು. ಬಿಕಾಸ್ ನನ್ನ ಆಂಟಿ ಈ ಥರ, ಈ ದೊಡ್ಡಮ್ಮಗೆ ಇದು ಫುಲ್ ಕೂದಲೆಲ್ಲ ಹೋಗಿ ವಾಪಸ್ ಬಂದಿದ್ದು ನೋಡಿದ್ದೀನಿ. ಸೊ ಇಟ್ ಇಸ್ ಬಿನ್ ಸ್ಕ್ಯಾರಿ. ಸೊ ಆ ಭಯ ಇದ್ದೇ ಇತ್ತು. ನಿಮ್ಗೆ ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ಕ್ಷಣಕ್ಕೆ ಏನ್ ಅನ್ನಿಸ್ತು ನಿಮ್ಗೆ? ಯಾರಿಗೂ ಕೂಡ ಫೇಸ್ ಮಾಡೋದು ಕಷ್ಟ. ಯಾರಿಗೂ, ನೋಬಡಿ, ಯಾರು ಹೇಳ್ಬಾರ್ದು ಐ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ನಾನು ನಿಮಗೆ ನಿನ್ನ ಕಷ್ಟ ಅರ್ಥ ಆಗತ್ತೆ ಅಂತ ಹೇಳಲೇಬಾರ್ದು. ಬಿಕಾಸ್ ನೋಬಡಿ ಶುಡ್ ಗೋ ಥ್ರೂ ದಿಸ್. ದಟ್ ಈಸ್ ಮೈ ಓನ್ಲಿ ಟೇಕ್ ಆನ್ ದಿಸ್. ಗೆಟ್ ಟೆಸ್ಟೆಡ್ ಇನ್ ಟೈಮ್. ಕೀಪ್ ಡೂಯಿಂಗ್ ಯೋರ್ ವರ್ಷ ಟೆಸ್ಟ್ ಮಾಡಿಸ್ಕೊಂಡು, ಯಾವ ಟೆಸ್ಟ್ ಆದರೂ, ಬರೀ ಕ್ಯಾನ್ಸರ್ದಲ್ಲ, ನಿಮ್ಮ ಬ್ಲಡ್ ಟೆಸ್ಟ್ ಆಗಲಿ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಆಗಲಿ, LFT ಆಗಲಿ, ಏನು ಟೆಸ್ಟ್, ಎವ್ರಿ ಟೆಸ್ಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಏನು ಮುಂದೆ ಆದರೆ ಅದನ್ನು ಅಟ್ಲೀಸ್ಟ್ ನೀವು ಅದನ್ನು ಹೆಂಗೋ ರೆಕ್ಟಿಫೈ ಮಾಡ್ಕೋಬೋದು. ನಿಮಗೆ ಗೊತ್ತಾಗಿರೋ ಕ್ಷಣ ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಇಮಿಡಿಯೇಟ್ ಆಗಿ ನಿಮ್ಮ ರಿಯಾಕ್ಷನ್ ಏನಾಯ್ತು? ರಿಯಾಕ್ಷನ್ ಅಲ್ಲೇ ಕೂತ್ಕೊಂಡು ಅಳೋ ಸ್ಟೇಜಲ್ಲಿ ಕೂತಿದ್ದೆ. ಜಸ್ಟ್ ಟಿಯರ್ಸ್ ವಾಸ್ ರೋಲಿಂಗ್. ಏನು ಮತ್ಲಬ್ ಅಷ್ಟು ದುಃಖದಿಂದ, ಐ ಮೀನ್ ಲೈಕ್ ಆಲ್ ಸಾರ್ಟ್ಸ್ ಆಫ್ ಕ್ವೆಶನ್ಸ್, ಕೀಮೋ, ಹೇರ್. ಆವಾಗ ನಂಗೆ ಗೊತ್ತಿರಲಿಲ್ಲ ವೆನ್ ಶಿ ಸೆಡ್ ಮ್ಯಾಸ್ಟೆಕ್ಟಮಿ ಅಂದರೆ ಫುಲ್ ಬ್ರೆಸ್ಟ್ ರಿಮೂವಲ್. ಹಾಗಾದಾಗ will I get an implant? Because ಮುಂಚಿನ ಕಾಲದಲ್ಲಿ they was just remove the breast and leave it flat. And ನನಗೆ that fear, for a woman, a breast is important. So
ನನ್ ಇಂಪ್ಲಾಂಟ್ ಇರತ್ತಾ, ವಾಟ್ ಆರ್ ದ ಚಾನ್ಸಸ್, ವಾಟ್ ಇಸ್ ಇಟ್, ಆ ಕ್ವಶನ್ಸ್ ಎಲ್ಲ ಇತ್ತು ತಲೆಯಲ್ಲಿ. ಬಟ್ ದ ಮಿನಿಟ್ ನಾನು ಡಾಕ್ಟರ್ ಹತ್ರ ಮೀಟ್ ಮಾಡಿ, ಅಫ್ಕೋರ್ಸ್ ಯು ವಿಲ್ ಗೆಟ್ ಒನ್, ದಟ್ ವಾಸ್ ದ ಕಾನ್ಫಿಡೆನ್ಸ್ ದಟ್ ದ ಡಾಕ್ಟರ್ ಗೇವ್ ಮಿ. ಬಟ್ they are not just oncologists, they are even psychologists, I would say. ಅಷ್ಟು ಇದಾಗಿ ಹೇಳಿದ್ರು. ಈಗ ಹೇಗಿದೆ ನಿಮ್ಮ ಲೈಫ್ ಸ್ಟೈಲ್? Back to normal. I work out, everything. In fact, I think 3 months ಆದ್ಮೇಲೆ she said ನೀನ್ ಡಯಟ್ ಕಂಟ್ರೋಲ್ ಶುರು ಮಾಡು, because I'm a fitness freak. ಜಿಮ್ ಹೋಗ್ತೀನಿ, ವಾಕ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ. So that getting back to routine, I was like, when can I start doing my dieting? When can I start dieting? ಅಂದ್ರೆ basically eating healthy, eating less, because ಮಾತ್ರೆ ಎಲ್ಲ ತಗೊಳ್ಳುವಾಗ ಮಾಡೋಕ್ಕಾಗಲ್ಲ. So I think 4 months ಅಲ್ಲಿ she gave me the clearance. Go ahead, start your workout. ಸ್ವಲ್ಪ ಸ್ಲೋ ತಗೊಳ್ಳಿ, ಬಟ್ ಸ್ಟಾರ್ಟ್ your workout. ವಾಕ್ ಮಾಡಿ, ರನ್ ಮಾಡಿ, ಎಲ್ಲ ಮಾಡಿ, ಬಿ ನಾರ್ಮಲ್. ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು? ಯಾವ ಥರ ಅಕ್ಸೆಪ್ಟ್ ಮಾಡಿದ್ರು ಅದನ್ನ? ಯಾರಿಗೂ ಕೂಡ ಐ ವಾಸ್ ವೆರಿ ಪಾಸಿಟಿವ್. ಬಿಕಾಸ್ ನಾನು ಪಾಸಿಟಿವ್ ಇರೋದ್ರಿಂದ ಪೀಪಲ್ ಅರೌಂಡ್ ಮೀ ಆಲ್ಸೋ ವರ್ ಲೈಕ್, ಶಿ ಕ್ಯಾನ್ ಡೂ ದಿಸ್, ಶಿ ಕ್ಯಾನ್ ಡೂ ಎನಿಥಿಂಗ್, ಆ ಥರ. ಫೇಸ್ ಮಾಡಿದ್ರಿ ಫೈನಲಿ. ಸೊ Yes. ಈಗ ಹೇಗೆ ಟ್ಯಾಬ್ಲೆಟ್ಸ್ ಇದೆಯಾ ಅಥವಾ ಯಾವ? Hormone replacement therapy in there is a tablet, so 20 mg a day. What the difference I am noticing after that tablet is, yes, my emotions are a little very easily ಅಳು ಬಂದ್ಬಿಡತ್ತೆ. ಏನೋ ಒಂದು ಈಗ ಯಾವುದೋ ಎಮೋಷನಲ್ ಪಿಕ್ಚರ್ ನೋಡೋ ಥರ ಇದ್ದಂಗೆ ಹಾಗೆ ಕಣ್ಣೀರು ಏನಾಗಿದೆಯಪ್ಪ, ಐ ವಾಸ್ ನಾಟ್ ಲೈಕ್ ದ್ಯಾಟ್. ಸೊ ದಟ್ ಈಸ್ ದ ಡಿಫರೆನ್ಸ್ ದಟ್ ಐ ಆಮ್ ಸೀಯಿಂಗ್. ಎಸ್, ಸ್ವಲ್ಪ ಎಲ್ಲಾನು ಸ್ವಲ್ಪ ಸ್ಲೋ ಆಗಿದೆ, ದಟ್ಸ್ ದ ಓನ್ಲಿ ಥಿಂಗ್. ನೀವು ವರ್ಕಿಂಗ್ ಅಲ್ಲಿ ಇದ್ರಾ? Yes, I've been working for the last 25 years. I've been working. My office has been amazing, very, very cooperative. Ning agde idre madbeda. That very, very cooperative. I work in an MNC. So my boss, my entire team, very, very cooperative. ಸೊ ಬ್ರೆಸ್ಟ್ ಕ್ಯಾನ್ಸರ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಕೇಸಸ್. Nowadays, yes, ಅದೇ ನಂಗೂ ಶಾಕ್ ಆಗಿದೆ ನೋಟಿಸ್. ಸೊ ಏನ್ ಮೆಸೇಜ್ ಕೊಡ್ತೀರಾ ಮೇಡಮ್ ಹೆಣ್ಮಕ್ಳಿಗೆ? ಬಿಕಾಸ್ ನೀವು ಒಬ್ರು ಸರ್ವೈವರ್ ಆಗಿ, ಸೊ ಏನ್ ಮೆಸೇಜ್ ಕೊಡ್ತೀರಾ? I would say as young as 16, 17, one has to start getting tested, because I mean, this has been in my family also. Ashtu young age allu there is breast cancer. So if you test, because ಈಗ ನಾವು ಕೆಲಸ ಶುರು ಮಾಡಿದಾಗ we have annual tests which we get from our office. So we start all this at the age of 35. 35 ವರ್ಷ ಟೈಮಲ್ಲಿ ನಾವು ಶುರು ಮಾಡ್ತೀವಿ. That is not right. I would say start earlier. Because ನನಗೆ one of my friends who has been my strength, she got cancer, ಅವಳಿಗೆ 32 ಇದ್ದು. Now she's 46. Both double mastectomy ಆಗಿದೆ ಅವಳಿಗೆ. She's been guiding me, ಹೆದ್ರಬೇಡ, be strong. Nobody can understand. Only we people who have gone through this can understand. So just be strong, be patient, everything will be all right. So get tested every year. Do ಎಲ್ಲರಿಗೂ ಏನು ಗೊತ್ತಾ ಭಯ, ಅಯ್ಯೋ ದಟ್ ಮ್ಯಾಮೋಗ್ರಾಮ್ ಇಸ್ ವೆರಿ ಪೇನ್ಫುಲ್, ತುಂಬ ನೋವು ತಡೆಯೋಕ್ಕಾಗಲ್ಲ. ದಟ್ ಈಸ್ ಅ 3D mammogram. What at least they should start is do a 2D sonomammogram, which is just an ultrasound. ಅದರಲ್ಲಿ ಏನಾದರೂ ಕಂಡುಹಿಡಿದ್ರೆ then they go on to a 3D mammogram. That is the painful one. But painful what? It is just 5 seconds of pain. That's all. But every year detection, every year testing is more important. ಅಷ್ಟೇ ನಾನು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೇಳಿ, ಹೇಗೆ ಸರ್ವೈವ್ ಆದ್ರಿ ಅಂಡ್ ಯಾವ ಕ್ಷಣದಲ್ಲಿ ನಿಮ್ಗೆ ಗೊತ್ತಾಯ್ತು ಏನ್ ಸಿಂಪ್ಟಮ್ಸ್ ಇತ್ತಾ ಏನು? ನಮ್ಗೆ ಆಕ್ಚುಲಿ ಏನ್ ಸಿಂಪ್ಟಮ್ಸ್ ಇಲ್ಲ, ಬೇರೆ ಒಂದು ಚಿಕ್ಕದಾಗಿ ಲಂಪ್ ಬಂದಿತ್ತು ನಮ್ಮ ಬ್ರೆಸ್ಟ್ ಅಲ್ಲಿ. ನಾವು ಆಲ್ರೆಡಿ ಕ್ಯಾಂಪ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಡಾಕ್ಟರ್ ಜಯಂತಿ ಜೊತೆಗೆ. ಅವಾಗೆ ನಮ್ಗೆ ಗೊತ್ತಾಯ್ತು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಏನು, ಯಾವ ತರ ಮಾಡ್ಬೇಕು ಅಂತ. ಆ ತರ ನಮ್ ವಾಕಿಂಗ್ ಅಲ್ಲಿ ನಾನು ಹೋಗ್ ಮುಂಚೆ ಈ ತರ ನಾನೇ ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋ ಟೈಮ್ ನಮ್ಗೆ ಒಂದು ಚಿಕ್ಕವಾಗಿ ಲಂಪ್ ಕಾಣಿಸ್ತೆ. ಆಮೇಲೆ ಡಾಕ್ಟರ್ ಜಯಂತಿಗೆ ಗೈಡೆನ್ಸ್ ಹಾಕ್ಬಿಟ್ಟು ಮ್ಯಾಮೋಗ್ರಾಮ್, ಅಲ್ಟ್ರಾಸೌಂಡ್ ಎಲ್ಲ ಮಾಡಿಸ್ಕೊಂಡು ಬಯೋಪ್ಸಿ ಮಾಡೋ ಟೈಮ್ ನಮ್ಗೆ ಗೊತ್ತಾಯಿತು ಸೆಕೆಂಡ್ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್.
ಏನು ಸಿಂಪ್ಟಮ್ಸ್ ಇಲ್ಲ, ಪೇನ್ಫುಲ್ಲೇ ಇಲ್ಲ, ಏನಿಲ್ಲ. ಆ ಥರ ಲಂಪೇ ತುಂಬ ಡೇಂಜರಸ್. ಲಂಪಲ್ಲಿ ಪೇಯ್ನ್ ಇದೆ ಅಂತ ಅದು ಬೇರೆ ಬಾಯ್ಲ್ ಥರ, ಲಂಪಲ್ಲಿ ಪೇಯ್ನ್ ಇಲ್ಲ ಅಂತ ಅದೇ ಇಂಪಾರ್ಟೆಂಟ್, ಚೆಕ್ ಮಾಡಬೇಕು. ಆ ಥರ ಮಾಡಿಸ್ಕೊಂಡು ಆಮೇಲೆ ನಮಗೆ ಸರ್ಜರಿ ಮಾಡಿದ್ದಾರೆ, ಲಂಪ್ ತೊಗೊಂಡಿದ್ದಾರೆ. ಆಮೇಲೆ ಕೀಮೋ, ರೇಡಿಯೇಷನ್ ಎಲ್ಲ ಮಾಡಿಸ್ಕೊಂಡು ತುಂಬ ಪೇನ್ಫುಲ್. ಇಟ್ಸ್ ನಾಟ್ ಈಸಿ ಅಟ್ ಆಲ್. ತುಂಬ ಕಷ್ಟನೇ. ಬ್ರೇವ್ ಆಗಿ ಇರಬೇಕು ಅಷ್ಟೇ. ಬೇರೆ ವೆನ್ ಯು ಹ್ಯಾವ್ ನೋ ಅದರ್ ಗೋ, ನೀವು ಆ ಥರನೇ ಮಾಡಬೇಕು ಅಂತ ಮಾಡ್ತೀವಿ ಅಷ್ಟೇ. ಲಾಂಗ್ ಟಿಲ್ ವೇಸ್ಟ್ ಲೆಂತ್ ಬರೀ ಇದೆ, ಲಾಂಗ್ ಸ್ಟ್ರೇಟ್ ಹೇರ್ ಇದೆ. ಇವಾಗ ಕೀಮೋಕ್ ಮೇಲೆ ಇದು ಕೀಮೋ ಕರ್ಲ್ಸ್ ಅಂತ, ಅದು ನಮಗೆ ಗೊತ್ತಿಲ್ಲ. ಹೊಸ ಹೇರ್ ಫುಲ್ ರೌಂಡ್ ಆಗಿ ಬಂದಿತ್ತು. ಇವಾಗ ಫುಲ್ ಬಾಲ್ಡ್ ಆಗಿಬಿಟ್ಟು ಐಬ್ರೋಸ್ ಹೋಗಿತ್ತು, ಎಲ್ಲ ಹೋಗಿತ್ತು ಫುಲ್. ಏನೋ ಒಂದು ತುಂಬ ಚೇಂಜಸ್ ಇದೆ ಬಾಡಿಯಲ್ಲಿ. ನೋ ಪ್ರಾಬ್ಲಮ್. ಇವಾಗ ಬ್ರೇವ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಆಕ್ಟಿವ್ ಆಗಿದ್ದೀನಿ, ಹೆಲ್ತಿ ಆಗಿದ್ದೀನಿ. ವಾಕಿಂಗ್ ಮಾಡೋಕೆ ಡೈಲಿ 100% 6 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ. ಹೆಲ್ತಿ ಈಟಿಂಗ್ ಇದೆ. ಹೆಲ್ದಿ ಅಂತ ಪ್ರಿಸರ್ವೇಟಿವ್ಸ್ ಇಲ್ಲ, ಅದು ಯಾವ ಸಾಮಾನು ಇದೆ ಆ ಥರ. ವೆಜಿಟೇಬಲ್ಸ್, ಫ್ರೂಟ್ಸ್ ಫ್ರಿಜ್ಜಲ್ಲಿ ಡ್ಯೂರಿಂಗ್ ಕ್ಯಾನ್ಸರ್, ಡ್ಯೂರಿಂಗ್ ಕೀಮೋ ಫ್ರಿಜ್ಜಲ್ಲಿ ಇಡೋದು, ಏನು ತಿನ್ಬಾರ್ದು. ಇವಾಗ ಏನಿಲ್ಲ, ತಿಂತೀನಿ. ಹೆಲ್ತಿ ಈಟಿಂಗ್ ಮಾಡ್ತೀನಿ, ಆಯಿಲ್ ಕಮ್ಮಿ. ನಾನ್ ವೆಜ್ಜಲ್ಲಿ ಚಿಕನ್ ಪರವಾಗಿಲ್ಲ, ಫಿಶ್ ಪರವಾಗಿಲ್ಲ, ಮಟನ್ ಕಮ್ಮಿ. ಆ ಥರ ಏನು ಅವಾಗ ಕ್ಯಾನ್ಸರ್ ಟೈಮಲ್ಲಿ ಏನೆಲ್ಲ ಫಾಲೋ ಮಾಡಿದ್ದು ಇವಾಗ ಅದೇ ಮಾಡ್ತೀವಿ. ಅರೌಂಡ್ 10 months ಆಯಿತು ನಮಗೆ. 10 months ಆಯಿತು. ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾಗ್ಬಿಟ್ಟು ಒಂದು 8 ಕೀಮೋಸ್ 3 ವೀಕ್ಸಲ್ಲಿ ಒನ್ಸ್ ಮಾಡಿದ್ದೀವಿ. ಆಮೇಲೆ ರೇಡಿಯೇಷನ್ ಎವ್ರಿ ಡೇ 1 full month, ಮಂಡೇ ಟು ಫ್ರೈಡೇ ಅಂತ 20 ರೇಡಿಯೇಷನ್ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಸ್ವಲ್ಪ ಹೇರ್ 1 mm ಒಂದು ಕೀಮೋ ಒಂದು ಫೈನಲ್ ಸ್ಟೇಜಲ್ಲಿ ಬರೋ ಟೈಮ್ ಒಂದು ಸ್ವಲ್ಪ ಹೇರ್ ಬಂದಿತ್ತು. ಐಬ್ರೋಸ್ ಎಲ್ಲ ಮುಂದೆ ಥರ ಬಂದಿತ್ತು. ಸ್ಕಿನ್ನು ನಾರ್ಮಲ್ ಆಯಿತು. ಫುಲ್ ಕ್ಯಾನ್ಸರ್ ಫ್ರೀ. 2 years ಆಯಿತು. 2 years ಇಸ್ ಫಸ್ಟ್ ಸ್ಟೆಪ್ ಆಫ್ ಸರ್ವೈವಲ್. ಒಂದು ಫಸ್ಟ್ ಸ್ಟೆಪ್ 2 years ಮುಗಿಸ್ತಿದ್ಮೇಲೆ ಎವ್ರಿ ಕ್ವಾರ್ಟರ್ ಮಾಡಬೇಕು ಚೆಕಪ್ 2 yearsಲ್ಲಿ. ಆಮೇಲೆ 6 monthsಗೆ ಒನ್ ಟೈಮ್. 3 years, ಇನ್ನು 3 years, 5 yearsಲ್ಲಿ ಕ್ಯಾನ್ಸರ್ ಫ್ರೀ ಆಗ್ತೀವಿ. ಇವಾಗ ಸ್ವಲ್ಪ ಫಿಯರ್ ಇರುತ್ತೆ, ಯಾವ್ದು ಹೋಗೋದಿಲ್ಲ, ಭಯ ಇರುತ್ತೆ. ಕ್ಯಾನ್ಸರ್ ಭಯ ಇಲ್ಲ, ಆ ಟ್ರೀಟ್ಮೆಂಟ್ ಭಯ, ಬೇರೆ ಏನಿಲ್ಲ. ಬಟ್ ನೋ ಪ್ರಾಬ್ಲಮ್. ತುಂಬ ಬ್ರೇವ್ ಆಗಿದ್ದೀವಿ. ಬಿಸ್ನೆಸ್ ಚೆನ್ನಾಗಿದೆ ನಮ್ಮದು. ನಮ್ಮ ಓನ್ ಬಿಸ್ನೆಸ್ ಇದೆ. ನನ್ನ ಫಾರಿನ್ ಲ್ಯಾಂಗ್ವೇಜ್ ಅಕಾಡೆಮಿ ಇದೆ ನಮ್ಮದು. ತುಂಬ ಅದು ಮೇನ್ಲಿ ಆನ್ಲೈನ್. ತುಂಬ ಟೀಚರ್ಸ್ ಇದ್ದಾರೆ. ಚೆನ್ನಾಗಿ ಮಾಡ್ತೀವಿ, ಏನು ಪ್ರಶ್ನೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಸ್ಮೈಲಿಂಗ್ ಆಗಿ ಇರ್ತೀವಿ. ತುಂಬ ಬೆಸ್ಟ್. ಕ್ಯಾನ್ಸರ್ ವಿದೌಟ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಪಾಸಿಬಲ್ ಇಲ್ಲ. ಅವರೇ ನಮ್ಮ ಜೊತೆಗೆ ತುಂಬ ಒಂದು ಫೋರ್ಟ್ ಥರ ಇದ್ದಾರೆ ನಮ್ಮ ಜೊತೆಗೆ. ಇದು ಏನು ತಿಂತೀವಿ, ಯಾವ ಥರ ಮಲ್ಕೊಂಡಿವಿ, ಯಾರಿಗೆ ಎಂಥ ಇನ್ಫೆಕ್ಷನ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ನಮ್ಮ ಫ್ಯಾಮಿಲಿ ಯಾರಿಗೆ ಬಿಟ್ಟಿಲ್ಲ, ನಮ್ಮ ಪಕ್ಕದಲ್ಲಿ ಬಿಟ್ಟಿಲ್ಲ. ನಮಗೆ ಒಂದು 3 year old ಗ್ರ್ಯಾಂಡ್ ಡಾಟರ್ ಇದೆ ಇವಾಗ. ಆವತ್ತು ಒಂದು 1 year old ಬೇಬಿ ಇದೆ. ಬೇಬೀಸ್ ಕಡೆಯಿಂದ ಈ ಕೋಲ್ಡ್ ಎಲ್ಲ ಬರುತ್ತೆ ಅಂತ ಬೇಬಿನೂ ನಮ್ಮ ಜೊತೆಗೆ ಬಂದಿಲ್ಲ. ಎಲ್ಲ ದೂರ. ನಮ್ಮ ಮಗು, ನಮ್ಮ ಹಸ್ಬೆಂಡ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಬರೋ ಟೈಮ್ ಸ್ನಾನ ಮಾಡಿಸ್ಕೊಂಡೆ ನಮ್ಮ ಪಕ್ಕದಲ್ಲಿ ಬರೋದು. ಆ ಥರ ತುಂಬ ಕೇರ್ಫುಲ್ ಆಗಿದೆ. ಆ ಥರ ಕೊರೋನಾ ಅಲ್ಲಿ ಮಾಡಿದೆಲ್ಲ ಆ ಥರ ತುಂಬ ಕೇರ್ಫುಲ್ ಆಗಿ ಮಾಡಿದ್ವಿ. ಏನಿಲ್ಲ, ಫ್ಯಾಮಿಲಿ ಸಪೋರ್ಟ್ ಅಫ್ಕೋರ್ಸ್ 100% ಇದೆ. ಫ್ಯಾಮಿಲಿ ಇಲ್ಲದೆ ನಮಗೆ ಆಗೋದೇ ಇಲ್ಲ.